ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ. ಇದು ಒನ್ಸ್ ಇನ್ 5 ಇಯರ್ಸ್ ಉರುಸ್ ಆಗುತ್ತೆ. ಲಾಸ್ಟ್ ಟೈಮ್ ಕೊರೋನಾ ಇರೋದ್ರಿಂದ 3 ಇಯರ್ಸ್ ಬ್ಯಾಕ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ಅರೌಂಡ್ 8 lakhs ಜನ ಬಂದಿದ್ದರು ಲಾಸ್ಟ್ ಡೇ. ಸೊ ಇದು ನಮ್ಮ ಪ್ರೆಸಿಡೆಂಟ್ ಅನಿಫಾಜರ್ ಅಂತ, ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ. ನಮ್ಮದು ಉದ್ದೇಶ ಏನಂದರೆ ನಿಮ್ಮನ್ನೆಲ್ಲ ಗ್ಯಾದರೇಷನ್ ಮಾಡೋದು. ಯಾಕೆ ಅಂದರೆ ನೀವು ಇದನ್ನು ಬೆಂಗಳೂರು ಹಾಗೂ ಮೈಸೂರು ಎಲ್ಲ ಕಡೆ ನಿಮ್ಮ ಕಡೆ ಎಷ್ಟು ರೀಚ್ ಆಗಲಿಕ್ಕೆ ಆಗುತ್ತೆ ಅಷ್ಟು ರೀಚ್ ಮಾಡಿಸ್ಬೇಕು ಅಂತ ಈ ಉರುಸನ್ನು. ಸೊ ಈಗ ಅವರು ಎಲ್ಲ ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಓಕೆ. ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಭಾರತದ ಹೆಸರಾಂತ ದರ್ಗಾಗಳಲ್ಲಿ ಒಂದಾದ, ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಎತ್ತಿದ ಹಜರತ್ ಮೊಹಮ್ಮದ್ ಸಯ್ಯದ್ ಶರೀಫುಲ್ ಮದನಿ ಖದ್ದಸಲ್ಲಾಹು ಸಿರಹುಲ್ ಅಜೀಜ್ ತಂಗಳ್ರವರ 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರೂಸ್ 2025 ಏಪ್ರಿಲ್ 24ರಿಂದ ಪ್ರಾರಂಭಗೊಂಡು ಮೇ 18ರ ತನಕ ನಡೆಯಲಿದೆ. ಈ ಉರೂಸ್ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡಲಿಕ್ಕಾಗಿ ಪತ್ರಿಕಾ ಬಂಧುಗಳನ್ನು ನಿಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಈ ಉರೂಸ್ ಕಾರ್ಯಕ್ರಮವು 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದಿದ ಮಹಾನುಭಾವರು ಹಜರತ್ ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ಖದ್ದಸಲ್ಲಾಹು ಸಿರಹುಲ್ ಅಜೀಜ್ ಸುಮಾರು 500 ವರ್ಷಗಳಿಗಿಂತ ಹಿಂದೆ ಮದೀನಾ ಮುನವ್ವರದಿಂದ ಪವಾಡವಾಗಿ ಸಮುದ್ರದಲ್ಲಿ ಚಾದರ ಹಾಸಿ ಬಂದವರಾಗಿದ್ದಾರೆ. ಅವರು ಅಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿನ ಹತ್ತಿರ ಪ್ರದೇಶವಾದ ಉಳ್ಳಾಳಕ್ಕೆ ಬಂದು ಮುಟ್ಟಿ ಅಲ್ಲಿನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿ ಎಲ್ಲರನ್ನೂ ಉತ್ತಮ ಗುಣ ಸ್ವಭಾವದ ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ. ಅವರ ಜೀವನ ಕಾಲದಲ್ಲಿ ಅವರೊಂದಿಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಮುಕ್ತವಾಗಿ ಅವರನ್ನು ಭೇಟಿಯಾಗುತ್ತಿದ್ದರು, ಅವರೊಂದಿಗೆ ಬೆರೆಯುತ್ತಿದ್ದರು, ಅವರೊಂದಿಗೆ ಆಶಯ ವಿನಿಮಯ ಮಾಡುತ್ತಿದ್ದರು. ಅವರ ರೋಗ ರುಜಿನಗಳಿಗಾಗಿ, ಕಷ್ಟ ಕಾಠಿಣ್ಯಗಳಿಗಾಗಿ, ಅವರ ಹಲವಾರು ಸಮಸ್ಯೆಗಳಿಗಾಗಿ ಸಂತ ಶ್ರೇಷ್ಠರಾದ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಮತುಲ್ಲಾಹಿ ಅಲೈಹಿರವರನ್ನು ಭೇಟಿಯಾಗ್ತಿದ್ದರು. ಅವರಿಗೆ ಪರಿಹಾರ ಕೂಡ ಸಿಗ್ತಾ ಇತ್ತು. ಇದು ಶತಮಾನಗಳಿಂದ ಬಂದ ಒಂದು ರೂಢಿಯಾಗಿದೆ. ಅವರ ಹಯಾತ್ ಕಾಲದಲ್ಲಿ, ಬದುಕಿನ ಕಾಲದಲ್ಲಿ ಬರುತ್ತಿದ್ದಂತೆ ಅವರ ವಫಾತ್ ನಂತರವೂ, ಅವರ ವಿಯೋಗದ ನಂತರವೂ, ನಿಧನದ ನಂತರವೂ ಜನರು, ಸಮಾಜದ ಎಲ್ಲ ವರ್ಗದ ಜನರು ಅವರ ಸಮಾಧಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗಲೂ ಮುಸ್ಲಿಮರು ಅಮುಸ್ಲಿಮರು ಎನ್ನದೆ, ಜಾತಿ ಭೇದವಿಲ್ಲದೆ, ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ. ಅವರ ಉರೂಸ್ 5 ವರ್ಷಗಳಿಗೊಮ್ಮೆ ಉಳ್ಳಾಳದಲ್ಲಿ ನಡೀತಾ ಇದೆ. ಈ ಉರೂಸ್ನಲ್ಲಿ 25 ಲಕ್ಷ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ದಿನನಿತ್ಯ 60 ಸಾವಿರದಷ್ಟು ಜನರು ಸೇರುವ ನಿರೀಕ್ಷೆ ಇದೆ. ಕೊನೆಯ ದಿನ ಅನ್ನದಾನ ಇರ್ತದೆ. ಆ ಅನ್ನದಾನದಲ್ಲಿ 5 ಲಕ್ಷದಷ್ಟು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 15,000 ಆಡು ಮಾಂಸ ಮತ್ತು 15,000 kg ಆಡು ಮಾಂಸ ಮತ್ತು 35,000 kg ಅಕ್ಕಿಯ ಅನ್ನದಾನವು ನಡೆಯುತ್ತಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ 16 ತಾರೀಕಿನಂದು. ಅದೇ ರೀತಿ ಈ ಉರೂಸ್ನ ನೇತೃತ್ವವನ್ನು ಭಾರತದ ಗ್ರ್ಯಾಂಡ್ ಮುಫ್ತಿ, ಉಳ್ಳಾಳ ಕಾಜಿ, ಸುಲ್ತಾನುಲ್ ಉಲಮಾ, ಸಾಹಿಬ್ ಕಿಬ್ಲಾ AP ಅಬೂಬಕರ್ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ 23 ದಿವಸದಷ್ಟು ದಿನಗಳು ಧಾರ್ಮಿಕ ಪ್ರವಚನ, ಅದೇ ರೀತಿ ಸನದುದಾನ ಸಮ್ಮೇಳನ, ಸೌಹಾರ್ದ ಸಂಗಮ, ಸಾಮಾಜಿಕ ಸಮಾವೇಶ, ಉಲಮಾ ಉಮರಾ ಮೀಟ್, ಸಂದಲ್ ಮೆರವಣಿಗೆ,
ಸಮಾರಂಭ ಇನ್ನಿತರ ಹಲವು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ನಮ್ಮ ಈ ಪ್ರೆಸ್ ಮೀಟ್ನಲ್ಲಿ ದರ್ಗಾದ ಅಧ್ಯಕ್ಷರಾದಂತಹ ಜನಾಬ್ BG ಹನೀಫಾಜಿಯವರು ಇದ್ದಾರೆ. ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬ್ರವರ ತಮ್ಮ ಆದ ಜುಲ್ಫಿಕಾರ್ ಅವರಿದ್ದಾರೆ. ಅದೇ ರೀತಿ ದರ್ಗಾದ ಕೋಶಾಧಿಕಾರಿ ಜನಾಬ್ ನಾಜಿಮ್ ರಹಮಾನ್ ರವರು ಇದ್ದಾರೆ. ಅದೇ ರೀತಿ ಉಳ್ಳಾಳದ ಪ್ರಮುಖ ಸಯ್ಯದರಾದಂತಹ ಸಯ್ಯದ್ ಹುಬೈಬ್ ತಂಗಳರಿದ್ದಾರೆ. ಅದೇ ರೀತಿ ನಮ್ಮ ಉಳ್ಳಾಳ ಪ್ರದೇಶದ ಕ್ಷೇತ್ರದ ಅಡ್ವೊಕೇಟ್, ಅದೇ ರೀತಿ ವಿದ್ವಾಂಸರಾದಂತಹ ಹಸೈನಾರ್ ಹಿಮಮೀರವರು ಇದ್ದಾರೆ. ಅದೇ ರೀತಿ ನಮ್ಮ ದರ್ಗಾ ಸಮಿತಿಯ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಔದಿ ಇದ್ದಾರೆ. ಅದೇ ರೀತಿ ನಮ್ಮ ಈ ಪ್ರೆಸ್ ಮೀಟ್ನಲ್ಲಿ ಹಜರತ್ ಮೌಲಾನಾ ಖಾದಿರಿ ಸೂಫಿ ಸೈಯದ್ ಶಾ ವಲಿ ಖಾದಿರಿ ಚಿಶ್ತಿ ಮುತವಲ್ಲಿ ಆ್ಯಂಡ್ ಸಜ್ಜಾದಾ ನಶೀನ್ ದರ್ಗಾ ಹಜರತ್ ಸಯ್ಯದ್ ಸಫ್ದರ್ ಅಲಿ ಶಾ ಖಾದಿರಿ, ಹಜರತ್ ಸಯ್ಯದ್ ಶಂಶೀರ್ ಅಲಿ ಶಾ ಖಾದಿರಿ, ಚಾಮರಾಜಪೇಟೆ, ಬ್ಯಾಂಗ್ಳೂರು. ಅದೇ ರೀತಿ ಹಜರತ್ ಮೌಲಾನಾ ಮುಫ್ತಿ ಸಯ್ಯದ್ ಶಾ ಗೌಸ್ ಫಿರಾನ್ ಖಾದಿರಿ ಶುತ್ತಾರಿ ಲತೀಫಿ ಸಜ್ಜಾದಾ ನಶೀನ್ ಬಡಾ ಮಕಾನ್ ಮೈಸೂರು. ಅದೇ ರೀತಿ ಸಯ್ಯದ್ ಅಬ್ದುಲ್ ರಸೂಲ್ ಶಾ ಹುಸೈನಿ ಗದ್ದಿ ನಶೀನ್ ದರ್ಗಾ ಹಜರತ್ ಸಯ್ಯದಾನಾ ಖ್ವಾಜಾ ಹೈದರ್ ಸಫ್ದರ್ ವಲಿ ಔಲಿಯಾ ರಹಮತುಲ್ಲಾಹಿ ಅಲೈ ಮುಲ್ಬಾಗಲ್. ಅದೇ ರೀತಿ ಸಯ್ಯದ್ ಶಹಬಾಸ್ ಅಲಿ ಶಾ ಖಾದಿರಿ ಇನ್ನಿತರ ಹಲವು ಪ್ರಮುಖರು ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಪ್ರೆಸ್ ಮೀಟ್ನಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಿ, ನಮ್ಮ ದರ್ಗಾದ ಸಮಿತಿಯ ಅಧ್ಯಕ್ಷರಾದಂತಹ BG ಹನೀಫಾಜಿಯವರು ಉರೂಸ್ನ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಕಿರು ಪರಿಚಯವನ್ನು ಅದೇ ರೀತಿ ವಿಸ್ತಾರವಾದ ವಿವರಗಳನ್ನು ನೀಡುತ್ತಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ವಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ. ಮೊತ್ತ ಮೊದಲಿಗೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅದೇ ರೀತಿ ರಾಜ್ಯದ ಎಲ್ಲ ಧಾರ್ಮಿಕ ನೇತಾರರಿಗೂ, ಅದೇ ರೀತಿ ನಮ್ಮ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾದ ಜನರಲ್ ಸೆಕ್ರೆಟರಿ, ಖಜಾಂಜಿ ಸದಸ್ಯರಿಗೂ, ಟ್ರಸ್ಟಿಗಳಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ 22ನೇ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ 24ರಂದು ಪ್ರಾರಂಭಿಸಿ ಮೇ 18ರವರೆಗೆ ನಡೆಯಲಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಹಲವಾರು ದರ್ಗಗಳಿರಬಹುದು. ಹಲವಾರು ದರ್ಗಗಳಲ್ಲಿ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿದೆ ವಿಷಯ. ಉಳ್ಳಾಲದ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾವು ದೇಶದಲ್ಲಿರುವ ಎಲ್ಲ ದರ್ಗಗಳಿಂದ ಒಂದು ಮಿಗಿಲಾದ, ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ. 3 ವರ್ಷಕ್ಕೊಮ್ಮೆ ವಕ್ಫ್ ಬೋರ್ಡ್ನಿಂದ ಚುನಾಯಿತರಾಗುವ ಹೊಸ ಕಮಿಟಿಯು ಕೇವಲ ಧಾರ್ಮಿಕ ಅಲ್ಲ, ಲೌಕಿಕ ಶಿಕ್ಷಣದವನ್ನು ನೇತೃತ್ವವನ್ನು ಕೂಡ ನೀಡ್ತಾ ಇದೆ. ಈ ದರ್ಗಾದ ಅಧೀನದಲ್ಲಿ 2 ಟ್ರಸ್ಟ್ಗಳು ಕಾರ್ಯನಿರ್ವಹಿಸಿದೆ. ಒಂದು ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಈ ಸಯ್ಯದ್ ಮದನಿ ಚಾರಿಟೇಬಲ್ ಟ್ರಸ್ಟಲ್ಲಿ, ಇದರ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳು, 1 ITI ಕಾಲೇಜುಗಳು ತಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೂ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾದಾನವನ್ನು ನೀಡುತ್ತಾ ಇದೆ. ಈ ಟ್ರಸ್ಟ್ ಪ್ರಾರಂಭಿಸಿ 50 ವರ್ಷ ಮುಗಿಯಿತು. ಈ 50 ವರ್ಷಗಳಲ್ಲಿ
ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳನ್ನು ಈ ಸಮುದಾಯಕ್ಕೆ ನೀಡಲಿದೆ. ಈ ಟ್ರಸ್ಟ್ ಪ್ರಾರಂಭಿಸಿದ ಪ್ರಮುಖರಲ್ಲಿ ನಮ್ಮ ರಾಜ್ಯದ ಘನವೆತ್ತ ಸ್ಪೀಕರ್ ಯು ಟಿ ಖಾದರ್ ಸಾರ್ ಅವರ ತಂದೆ ಯು ಟಿ ಫರೀದ್ ರವರು ಇದರ ಮುಂಚೂಣಿಯಲ್ಲಿದ್ದರು. ನಮ್ಮ ಕ್ಷೇತ್ರದ ಶಾಸಕರಾಗಿ ಸರ್ಕಾರ ತನ್ನ ಪ್ರಜೆಗಳಿಗೆ, ತನ್ನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ವಿದ್ಯೆಯನ್ನು ಕೊಡ್ತಿದೆ, ಅದಕ್ಕಿಂತ ಮಿಗಿಲಾಗಿ ನಮ್ಮ ದರ್ಗಾ ಸಮಿತಿಯು ನಮ್ಮ ಅಧೀನ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ವಿದ್ಯೆಯನ್ನು ನೀಡುತ್ತಾ ಅದರ ಒಟ್ಟಿಗೆ ವಿದ್ಯಾರ್ಥಿಗಳು ತನ್ನ ಮನೆಯಿಂದ ಬಂದು ಮನೆಯಿಂದ ಹಿಂದಿರುಗಿ ಹೋಗಲಿಕ್ಕೆ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ದರ್ಗಾ ಸಮಿತಿ ನಡೆಸುತ್ತಿದೆ. ಅದೇ ರೀತಿ 33 ಮಸೀದಿಗಳು, 26 ಜುಮಾ ಮಸೀದಿಗಳು, 33 ಮದ್ರಸೆಗಳು ಕೂಡ ಇದರ ಅಧೀನದಲ್ಲಿ ಕಾರ್ಯನಡೆಸುತ್ತಾ ಇದೆ. ಇದು ಕೇವಲ 3 ಕಿಲೋಮೀಟರ್ನ ಸುತ್ತಳತೆಯಲ್ಲಿ ಇದು ನಡೆಸ್ತಾ ಇರುವುದು. 3 ಕಿಲೋಮೀಟರ್ ಓನ್ಲಿ ಇಷ್ಟು ಮದ್ರಸೆಗಳು ಮತ್ತು ಮಸೀದಿಗಳು. ಕರ್ನಾಟಕ ರಾಜ್ಯದಲ್ಲೇ ಇಂತಹ ಒಂದು ವ್ಯವಸ್ಥೆ ಮತ್ತೊಂದು ಇರಲಾರದು. 3 ಕಿಲೋಮೀಟರ್ ವ್ಯವಸ್ಥೆಯಲ್ಲಿ ಒಂದು ನೇತೃತ್ವದಲ್ಲಿ ಒಂದರ ದರ್ಗದ ಅಧೀನದಲ್ಲಿ ಇಷ್ಟೊಂದು ಮದ್ರಸಾ ಶಾಲಾ ಕಾಲೇಜು ನಡೆಸುತ್ತಿರುವುದು. ಇದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಈ ದರ್ಬಾರ್. ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ರವರು 500 ವರ್ಷಕ್ಕೆ ಮುಂಚೆ ನಮ್ಮ ಉಲ್ಲಾಲಕ್ಕೆ ಬಂದು ನೆಲೆಸಿ ಅವರ ಜೀವಿತ ಕಾಲದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯರನ್ನು ಕಾಣಬೇಕು, ಯಾವ ರೀತಿಯಲ್ಲಿ ನಮ್ಮ ಧಾರ್ಮಿಕದ ನೇತೃತ್ವವನ್ನು, ಧಾರ್ಮಿಕದ ಉಪದೇಶವನ್ನು ಯಾವ ರೀತಿಯಲ್ಲಿ ಅವರ ಜೀವನ ಕಾಲದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ, ಅದನ್ನು ಈ 500 ವರ್ಷಗಳಲ್ಲಿ ಕೂಡ ಎಲ್ಲ ಉಲ್ಲಾಳದಲ್ಲಿ ಬರುವ ಎಲ್ಲ ಕಮಿಟಿಗಳನ್ನು ಅದನ್ನೇ ಇವತ್ತು ನಡೆಸ್ತಾ ಬರ್ತಾ ಇದೆ. ಇಲ್ಲಿ ಬರುವವರು ಕೇವಲ ಮುಸಲ್ಮಾನರಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧೀಜಿಯವರು ಕೂಡ ನಮ್ಮ ಉಲ್ಲಾಳ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ಮಾಜಿ ಪ್ರಧಾನಿ ವಿ ಪಿ ಸಿಂಗ್ರವರು, ಹಲವಾರು ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗಳ ಜಡ್ಜಿಗಳು, ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಈಗಾಗಲೇ ಇರುವಂಥ ನಮ್ಮ ನೆಚ್ಚಿನ ಸಿದ್ದರಾಮಯ್ಯಜಿಯವರು, ಅದೇ ರೀತಿ ಎಲ್ಲ ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಆದ ತಕ್ಷಣ ಅವರ ಅವಧಿ ಮುಂಚೆ ನಮ್ಮ ಉಲ್ಲಾಳ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದು ಸ್ವಾಭಾವಿಕವಾಗಿದೆ. ಈ ಸಲವೂ ಒಂದು 25 ಲಕ್ಷ ಜನರು ಉರುಸಿಗೆ ಬರುವ ಅಭಿಪ್ರಾಯ ಉಂಟು. ಅದೇ ರೀತಿ ಕೊನೆಯ ದಿವಸ ಮೇ 17ರಿಂದ ಮೇ 18ರವರೆಗೆ ಅನ್ನದಾನ ನಡೆಯಲಿಕ್ಕಿದೆ. ಒಂದೇ ಒಂದು ದಿವಸದಲ್ಲಿ 24 ಗಂಟೆಗಳಲ್ಲಿ ಹೆಚ್ಚು ಕಮ್ಮಿ 4 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಈ ಅನ್ನದಾನದ ಫಲವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಈ ಉರೂಸಿನ ಎಲ್ಲ ವ್ಯವಸ್ಥೆಗೆ ನೇತೃತ್ವ ನೀಡುವವರು ಒಂದು ನಮ್ಮ ಉಲ್ಲಾಲ ಖಾಜಿ ಸುಲ್ತಾನ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್, ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಸೈಯದ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಯೂ ಆದಂತಹ ಯು ಟಿ ಖಾದರ್ ರವರು ಇಂದು ಈ ಪ್ರೆಸ್ ಮೀಡಲಿಕ್ಕೆ ಮುಖ್ಯವಾದ ಕಾರಣ ಅವರ ತಮ್ಮ ಯು ಟಿ ಜುಲ್ಫಿಕಾರ್ ರವರು. ಈ ಜುಲ್ಫಿಕಾರ್ ರವರಿಂದ ಇವತ್ತು ಈ ಪ್ರೆಸ್ ಮೀಟ್ ನಡೀತಾ ಇದೆ. ಎಲ್ಲರನ್ನು ಕೂಡ ನಾನು ಇವತ್ತು ಈ ದರ್ಗಾದ ಅಧ್ಯಕ್ಷನಾಗಿ ಈ ಪ್ರೆಸ್ಸಿನಲ್ಲಿ ಈ ಮಾಧ್ಯಮ ಮಿತ್ರರೊಂದಿಗೆ ಕರ್ನಾಟಕದ ಜನತೆಗೆ ಒಂದೇ ಒಂದು ಸಂದೇಶವಾಗಿದೆ. ತಾವೆಲ್ಲರೂ ಉರುಸ್ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಬೇಕು. ಉರುಸ್ ಶಾಂಸದಲ್ಲಿ ಇದ್ದುಕೊಂಡು ಅದರ ಮದನ್ ತಂಗಲ್ರವರ ಒಂದು ದುವವನ್ನು ಪಡೆಯಬೇಕು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ಕೂಡ ಕಲಿಯಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಿಸುತ್ತೇನೆ. ಇಲ್ಲಿರುವ ಎಲ್ಲ ಪತ್ರಿಮಿತ್ರವರಿಗೂ, ಅದೇ ರೀತಿ ನಮ್ಮ ಉಲ್ಲಾಲದ 7 ಟ್ರಸ್ಟಿಗಳಿದ್ದಾರೆ. ಇಲ್ಲಿ ಒಂದು ಅಡ್ವೊಕೇಟ್ ಅಸೈನಾರ್ ಅಂತೇಳಿ ಹೈಕೋರ್ಟ್ನಲ್ಲಿ ಇವರು
ಸೇವೆ ಮಾಡ್ತಿದ್ದಾರೆ. ಮತ್ತೊಂದು ಅಡ್ವೊಕೇಟ್ ಶಾಕಿರ್ ಅಬ್ಬಾಸ್ ಅಂತೇಳಿ ಅವರು ಕೂಡ ನಮ್ಮ ಇಲ್ಲಿ ಹೈಕೋರ್ಟ್ನಲ್ಲಿರುವವರು, ಅವರು ಕೂಡ ನಮ್ಮ ಟ್ರಸ್ಟಿಗಳಾಗಿದ್ದಾರೆ. ಎಲ್ಲರನ್ನು ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. बिस्मिल्लाहिर्रहमानिर्रहीम नहमदुहु व नुसल्ली अला रसूलिहिल करीम कि आओ ज़ियारत को अहले ईमान के हुस्ने परवरदिगार देखो, गर देख ना हो ज़मीं पे जन्नत, औलिया का मज़ार देखो, औलिया को है सकत अल्लाह से, तीर को फेरे ही आधी राह से, और ज़मीं मैली नहीं होती, ज़मन मैला नहीं होता, मोहम्मद के ग़ुलामों का कफ़न मैला नहीं होता, क्यों चाँद में खोए हो, उलझे हो सितारों में, आक़ा को मेरे ढूंढो कुरान के पारों में, सरकार दो आलम की उल्फत में जो मरते ही, अल्लाह के वो बंदे ज़िंदा ही मज़ारों में। तमाम प्रेस मीडिया के नुमाइंदगान को, अखबारी नुमाइंदगान को अस्सलामु अलैकुम वरहमतुल्लाहि वबरकातुहू। हर 5 साल की तरह इमसाल भी 5वें साल का उर्स यानी कि 432वां उर्स, ये 432वें उर्स जो 22वां 5 साला उर्स भी है, रियासत कर्नाटक के मंगलूर इलाक़े के उल्लाल शरीफ में वाक़े मशहूर व मारूफ दरगाह खुतबुज़्ज़मा हज़रत सैयद मोहम्मद शरीफुल मदनी रहमतुल्लाहि ताला अलैह क़द्दसल्लाहु सिर्रहुल अज़ीज़ का 432वां जश्न संदलो उर्स शरीफ जो हर 5 साल को मुनाकिद करते आ रहे हैं। अल्हम्दुलिल्लाह सुम्मा अल्हम्दुलिल्लाह, ये 5 साला उर्स शरीफ इमसाल 2025 में बतारीख़ 24 अप्रैल से बतारीख़ 24 अप्रैल 2025 बरोज़ जुमेरात से जिसकी शुरुआत, जिसका आगाज़ होगा, और ये सिलसिला मई के 18 तारीख़ 2025 बरोज़ इतवार तक जारी रहेगा। यानी कि 24 अप्रैल से लेकर 18 मई तक ये उर्स शरीफ अज़ीमुश्शान पैमाने पर हर मर्तबा की तरह हर साल, हर 5 साला उर्स की तरह इमसाल भी उर्स मुनाकिद किया जा रहा है। अज़ीज़ान मोहतरम, इस उर्स शरीफ की तक़रीब के ताल्लुक़ से, ये उर्स शरीफ के जश्न संदल उर्स शरीफ की तक़रीब के ताल्लुक़ से यहाँ पर मंगलूर के उल्लाल शरीफ के दरगाह के ट्रस्टियान, जिसमें सदर GB हनीफ साहेब, जनरल सेक्रेटरी शहाबुद्दीन सक़ाफ़ साहेब, ख़ज़ानची नाज़िमुर रहमान साहेब और सैयद खुबई तंगड़ जो वहाँ से तशरीफ़ लाए हैं, इसके अलावा अरकान कमेटी हैं। और बहुत ही खुशी और मसरत की बात है कि हमारे रियासत कर्नाटक की जो हुकूमत है, हुकूमत के असम्बली के स्पीकर जनाब इज़्ज़त माब हानरेबल UT खादर साहेब जो स्पीकर हैं असम्बली के, वो भी इसके ट्रस्टी हैं। और साथ ही साथ इस प्रेस कॉन्फ्रेंस में उनके छोटे भाई जनाब UT जुल्फ़िकार भी हमारे साथ शामिल हैं। साथ ही साथ इसके कि रियासत कर्नाटक के हर डिस्ट्रिक्ट, मैसूर हो, बेंगलुरु हो या फिर रायचूर हो, मुलबागल हो, हर जगह पर जो है, हर मकाम, हर इलाक़े में अक़ीदतमंदान औलिया तक ये उर्स शरीफ की दावत पहुँचे। ये उर्स शरीफ के अंदर कसीर तादाद हर मर्तबा की तरह, हर साल की तरह इमसाल भी जो है शिरकत करे। इर्ज़ गर्ज़ से जो है यहाँ पर हम और आपके दरमियान जो हैं हमारे मैसूर, शहर मैसूर के मशहूर व मारूफ सादात रसूलुल्लाह हज़रत मौलाना मुफ्ती सैयद शाह गौस पीरां ख़ादरी शुत्तारी साहब, बड़ा मकान, मैसूर, 4 बरस के पीर रहमतुल्लाह अलैह की दरगाह शरीफ है, 380 साला क़दीम। वहाँ पर वहाँ के जो हैं ये नायब सज्जादा नशीन अल्हम्दुलिल्लाह हमारे साथ हैं। इसी तरह मुलबागल के 950 साला, 950 साला क़दीम दरगाह हज़रत सैयदना ख्वाजा बाबा हैदर सफदर औलिया
रहमतुल्लाह ताला अलैह की दरगाह के गद्दी नशीन हज़रत सैयद अब्दुल रसूल शाह हुसैनी सोहरवर्दी, वो भी हमारे साथ शिरकत किए हैं। इसी तरह जानशीन हज़रत सैयद शहबाज अली शाह क़ादरी चामराजपेट बेंगलुरु भी हमारे साथ हैं, और बहुत से अहबाब यहाँ पर इस प्रेस कॉन्फ्रेंस में शिरकत किए हैं। मकसद यही है कि जो है रियासत कर्नाटक के कोने कोने में, गोशे गोशे में, हिंदुस्तान भर के तमाम अक़ीदतमंदान औलिया तक जो है ये 432वां खुतबुज़्ज़मा हज़रत सैयद मोहम्मद शरीफुल मदनी उल्लालवी क़द्दसल्लाहु सिर्रहुल अज़ीज़ रहमतुल्लाहि ताला अलैह के उर्स शरीफ की दावत की ख़बर जो है तमाम तक फैले, तमाम तक पहुँचे। अज़ीज़ान मोहतरम, ये वो दरगाह शरीफ है जिस तरह हिंदुस्तान में हिंदू मुस्लिम सिख ईसाई कौमी एकजहती का गहवारा हज़रत सैयदना ख्वाजा मोइनुद्दीन चिश्ती पीर गरीब नवाज़ रहमतुल्लाहि ताला अलैह का अजमेर शरीफ का आस्ताना मशहूर व मारूफ़ है। इसी तरह हमारे दक्कन में, हिंदुस्तान में, रियासत कर्नाटक के मंगलूर के उल्लाल शरीफ में हज़रत सैयद मोहिउद्दीन शरीफुल मदनी रहमतुल्लाह अलैह का आस्ताना है, जिसे सानी अजमेर भी कहते हैं, जिसे सानी अजमेर भी कहते हैं, दूसरा अजमेर कहते हैं। यहाँ की मशहूर व मारूफ़ करामत आज भी देखने को मिलती है। बरसा बरस से देखा गया है कि आप हज़रत सैयदना शरीफुल मदनी रहमतुल्लाह अलैह के नाम से बकरा, छेली, छेला या भेड़ बकरी कोई भी जानवर जिसके गले में आप दरगाह शरीफ का हज़रत का नाम डालकर कहीं पर भी छोड़ दें, बराबर जाकर उल्लाल शरीफ की दरगाह में पहुंच जाएगा। ऐसी हज़ारों की तादाद में 5 साल में एक मरतबा होने वाले उर्स में जो है ऐसे हज़ारों भेड़ें बकरे जमा हो जाती है। इस साल भी तकरीबन 16,000 से ज़्यादा भेड़ बकरियां जो हैं संदल और उर्स शरीफ में ज़ुबा किए जाएंगे, दावत की जाएगी, और 50,000 केजी से भी ज़्यादा चावल जो है पकेगा इंशाअल्लाहुल अज़ीज़। और साथ ही साथ जो है ये दरगाह शरीफ में जो आराम फरमा बुज़ुर्ग हज़रत सैयद मोहिउद्दीन शरीफुल मदनी क़द्दसल्लाहु सिर्रहुल अज़ीज़ की तारीख़, मुस्तनद तारीख़ हमें जो हैं मुंतज़मीन से और मंगलूर के तमाम जो हैं वहाँ पर तंगल जो भी हैं बुज़ुर्गान दीन, उनसे भी हमें मिलती है कि मदीने तय्यबा में रोज़े रसूल में काफ़ी साल जो हैं हज़रत सैयदना शरीफुल मदनी क़द्दसल्लाहु अज़ीज़ ने गुजारे। वहाँ पर सैयदना मोहम्मद रसूलुल्लाह सल्लल्लाहु अलैहि वसल्लम, अल्लाह के नबी सल्लल्लाहु अलैहि वसल्लम की बशारत पाकर यहाँ पर जो है एक जानीमाज़ बिछाए। बाज़ में रिवायत है कि चादर समंदर में जो है जानीमाज़ बिछाकर उस पर सवार होकर जो हैं यहाँ मंगलूर में जिस जगह उल्लाल शरीफ में आपकी दरगाह है वहाँ पर पहुँच गए। आपकी बेपनाह कश्फ़ो करामात कमालात का चर्चा है, जिसे एक जो है वसी वक्त, एक बड़े वक्त की ज़रूरत है जिनकी करामतों के तज़किरे के लिए। बहरे कैफ क्या हिंदू, क्या मुसलमान, क्या सिख, क्या ईसाई, तमाम जोख दर जोख एक जमे गफ़ीर हज़रत की बारगाह में हाज़िरी देता है और अपनी मुरादें पाता है, अपनी हाजतें पाता है। यहाँ पर जो है हिंदुस्तान के मुख्तलिफ़ प्राइम मिनिस्टर और रियासत कर्नाटक के चीफ़ मिनिस्टर, अलग अलग पार्टियों के और मंत्री वहाँ पर जो है 12 हाज़िरी दिए हैं। और बहुत ही खुशी और मसरत की बात यह है कि जो है हज़रत सैयदना शरीफुल मदनी क़द्दसल्लाहु सिर्रहुल अज़ीज़ के नाम से जो है स्कूल और कॉलेज 17 हैं। कितने हैं? स्कूल और कॉलेज 17 हैं। मदरसों का अगर ज़िक्र किया जाए तो 33 हैं, 33 मदरसे हैं और 33 मस्जिदें हैं। 30 पर 3 मस्जिदें और 30 पर 3 मदरसे, 30 पर 3 मस्जिदें हैं। और इसी के साथ साथ जो हैं हज़रत टीपू सुल्तान शहीद रहमतुल्लाह अलैह जंग आज़ादी के अव्वलीन मर्द मुजाहिद आज़म, आलमी शोहरत याफ्ता सुरमा हज़रत टीपू सुल्तान शहीद रहमतुल्लाह अलैह के नाम से भी वहाँ पर जो है एक PU कॉलेज है और दूसरा डिग्री कॉलेज वहाँ पर जो है क़ायम किया है। हमें जो है तमाम रियासत भर के कर्नाटक के सज्जादागान मशाइख़ निज़ाम, एक तरफ गुलबर्गा शरीफ में तालीमी और एजुकेशन के ऊपर काम हो रहा है, कहीं पर मेडिकल कॉलेज है, कहीं पर ITI है, स्कूल हैं, कॉलेज हैं। दरगाहों की ज़मीनों पर ऐसे तरक्याती काम कौम व मिल्लत की फ़लाह व तरक्की के लिए किए जा रहे हैं। उल्लाल शरीफ की दरगाह के जो भी मैनेजमेंट का जो
कदो काविशें ही, इसे हमें सुनकर जो है बेहद खुशी और मसरत हो रही है। रियासत भर के कर्नाटक के तमाम सज्जादगान दरगाहों की कमेटियों के लिए भी एक जो है ये बेदारी है, ये अवेयरनेस है कि वो भी अपनी जगहों को खाली ना छोड़ें, कोई ना कोई कौम व मिल्लत के लिए, एजुकेशन के लिए तालीमी इदारे या कुछ भी अस्पताल क़ायम करें, जिससे जो है कौम व मिल्लत की फ़लाह व तरक्की मुमकिन हो सके। मैं तमाम रियासत कर्नाटक के, तमिलनाडु के, केरला के जितने भी हैं तमाम हिंदुस्तान भर के अक़ीदतमंदान औलिया, सादात कराम, मशाइख़ीन उज़्ज़ाम, सूफ़िया कराम, दुर्वेश, फ़ुक़रा, उलमाए कराम, अक़ीदतमंदान औलिया, बरादरान मिल्लत और दुख्तरान इस्लाम से मैं सूफ़ी वलीबा क़ादरी रियासती सदर कुल हिंद जमीयत सूफ़िया और मशाइख़ शाख कर्नाटक अपील करता हूँ कि जो है कसीर तादाद में जो ये हज़रत सैयद मोहम्मद शरीफ़ुल मदनी रहमतुल्लाह अलैह ख़ुतबुज़्ज़मा का उर्स शरीफ मुनक़िद है 24 अप्रैल से, जिसका आगाज़ है और 18 मई तक ये सिलसिला जारी रहेगा। व्हाट्सअप के ज़रिए आपको तमाम जो है तफसीलात मिलेगी और जितने भी चैनल अखबारी नुमाइंदगान हैं उनके ज़रिए से भी आपको मालूमात होगी, तफसीलात। तमाम कसीर तादाद में थाटे मारते हुए समंदर की तरह, उमड़ते हुए सैलाब की तरह कसीर तादाद में शिरकत फरमाएँ। ये उर्स शरीफ की सरपरस्ती, ये उर्स शरीफ की सरपरस्ती जो है मशहूर व मारूफ़ जो ग्रैंड मुफ्ती ऑफ इंडिया का ख़िताब जिनको है हज़रतुल अल्लामा शेख अबू बकर मुस्लियार साहिब उल्लाल शरीफ के जो हैं, जो है उल्लाल क़ाज़ी इंडियन ग्रैंड मुफ्ती शेख अबू बकर मुस्लियार साहिब बानी व सरपरस्त आला सक़ाफ़त व सुन्निया केरला कैलीकट, ये भी जो है इनकी सरपरस्ती में ये उर्स शरीफ की कार्रवाई जो है अंजाम दी जाएगी। इसी के साथ साथ जो हैं केरला से, मंगलूर से जो सादात कराम हैं, जिनको केरला और मंगलूर की ज़बान में तंगल कहते हैं, तंगल यानी सैयद आले रसूल को कहते हैं, तो ये तमाम तंगड़ बेंगलुरु के, मैसूर के सब जो हैं वहाँ पर शिरकत करेंगे। खुशी और मसरत की बात है। मैनेजिंग कमेटी को भी मुबारकबाद पेश की जा रही है और जनाब ब्यूटी खादर साहब, ब्यूटी जुल्फ़ाकार, जितने भी यहाँ पर अहबाब शिरकत किए हैं तमाम को उर्स शरीफ की 432वें उर्स शरीफ की मुबारकबाद पेश की जा रही है। अस्सलामु अलैकुम व रहमतुल्लाहि व बरकातहू। ಜಗತ್ಪುರ ಪ್ರೇಮ